ನಾಡಿನ ಸೇವಕ, ಅಭಿವೃದ್ಧಿಯ ಹರಿಕಾರ, ಮಾನವೀಯತೆಯ ಸರದಾರ ಡಾಕ್ಟರ್ ಜಿ ಪರಮೇಶ್ವರ, ಪೂಜ್ಯ ತಂದೆ ತಾಯಿಯವರ ಹಾಗೂ ಆದರ್ಶ ಗುರುಗಳಿಂದ ಕೆತ್ತ ಶಿಕ್ಷಣದ ಕ್ರಾಂತಿ ಮಾಡಿ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಎಂಬ ಬೃಹತ್ ಕೋಟೆಯನ್ನು ನಿರ್ಮಿಸಿದ ನಲ್ಮೆಯ ನೆಚ್ಚಿ ಶಿಕ್ಷಣ ಸಂತ, ಶೈಕ್ಷಣಿಕ ಸಂಸ್ಥಾಪಕರಾದ ಶ್ರೀ ಎಚ್.ಎಂ. ಗಂಗಾಧರಯ್ಯ ಹಾಗೂ ಶ್ರೀಮತಿ ಗಂಗಮಾಳಮ್ಮ ದಂಪತಿಯವರ ತೃತೀಯ ಕುವರನಾಗಿ ಜನಿಸಿದ ಪುತ್ರ ರತ್ನವೇ ಡಾಕ್ಟರ್ ಜಿ ಪರಮೇಶ್ವರ. ತುಮಕೂರು ಜಿಲ್ಲೆಯ ಗೊಲ್ಲಹಳ್ಳಿಯಲ್ಲಿ 1951 ಆದಿ ಪರಮೇಶ್ವರರು ತಮ್ಮ ಪ್ರಾಥಮಿಕ ವ್ಯಾಸಂಗವನ್ನು ಗೊಲ್ಲಹಳ್ಳಿಯಲ್ಲಿ, ಪ್ರೌಢ ಶಿಕ್ಷಣವನ್ನು ಹೆಗ್ಗೆರೆಯ ಸಿದ್ಧಾರ್ಥ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ತುಮಕೂರಿನ ಸರ್ಕಾರಿ ಕಾಲೇಜಿನಲ್ಲಿ PUC ಮುಗಿಸಿ ನಂತರ ಬೆಂಗಳೂರಿನ GKVKಯಲ್ಲಿ BSc ಅಗ್ರಿಕಲ್ಚರ್ ಹಾಗೂ MSc ಅಗ್ರಿಕಲ್ಚರ್ ಪದವಿಯನ್ನು ಪೂರ್ಣಗೊಳಿಸಿದರು. ನಂತರ ಆಸ್ಟ್ರೇಲಿಯಾ ಅಡಿಲೇಡ್ ವಿಶ್ವವಿದ್ಯಾಲಯ ಪಡೆದು ಡಾಕ್ಟರ್ ಜಿ ಪರಮೇಶ್ವರ ಎನಿಸಿಕೊಂಡರು. ಯೂನಿವರ್ಸಿಟಿ ಆಫ್ ಮೆಲ್ಬೋರ್ನ್ನಲ್ಲಿ PDFಗೆ ಸೇರಿಕೊಂಡು 2 ತಿಂಗಳ ರಜೆಗಾಗಿ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಬಂದ ವೇಳೆಯಲ್ಲಿ ತಂದೆಯವರ ಮತ್ತು ಗುರುಗಳ ಮಾತಿಗೆ ಶಿರವಾಗಿ ತವರು ನೆಲದಲ್ಲಿಯೇ ಉಳಿದರು. 1982ರಲ್ಲಿ ಸಂಸ್ಕಾರವಂತೆ, ವ್ಯವಹಾರ ಕುಶಲೆ, ನೀತಿ ನಿಪುಣೆ, ಹೃದಯವಂತೆ ಕನ್ನಿಕಾ ಪರಮೇಶ್ವರಿರವರೊಂದಿಗೆ ಸಪ್ತಪದಿ ತುಳಿದು ಸಾಂಸಾರಿಕ ಜವಾಬ್ದಾರಿಯೊಂದಿಗೆ ಜೀವನದ ಹಾದಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜಕೀಯದತ್ತ ಒಲವು ತೋರಿ 1987 ಪಕ್ಷಕ್ಕೆ ಸೇರ್ಪಡೆಗೊಂಡರು. 1989-90ರಲ್ಲಿ ಮೊದಲ ವೈದ್ಯಕೀಯ ವಿಜ್ಞಾನ, ತಂತ್ರಜ್ಞಾನ, ಭಾರತ ಮತ್ತು ಪ್ರಸಾರ ಇಲಾಖೆ ಸಚಿವರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಮಾನ್ಯರು ಮಧುಗಿರಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿ ಮೀಸಲು ಕ್ಷೇತ್ರದ ಬದಲಾವಣೆ ಪರಿಣಾಮ ಮಧುಗಿರಿಯಿಂದ 2008-9ರ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜಯದ ನಗೆ ಬೀರಿದರು. 2010ರಲ್ಲಿ ಮಾನ್ಯರ ಕರ್ತವ್ಯ ಪ್ರಜ್ಞೆ, ಪಕ್ಷನಿಷ್ಠೆ, ಸೇವಾ ಮನೋಭಾವ, ಪ್ರಾಮಾಣಿಕ ಪಟ್ಟ ಹಾಗೂ ದಾಖಲೆಯ 8 ವರ್ಷಗಳ ಕಾಲ KPCCA ಸಾಮರ್ಥ್ಯದ ಪಟ್ಟಾಭಿಷೇಕ ನಂತರ ಹುರಿದುಂಬಿಸಿ 2013-14ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ. 2 ಸದಸ್ಯರು ಹಾಗೂ ಗೃಹ ಸಚಿವರಾಗಿ ಆಯ್ಕೆಗೊಳ್ಳುತ್ತಾರೆ. 2018ರಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ, ಗೃಹ ಸಚಿವರಾಗಿ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಸಚಿವರಾಗಿಯೂ ಕಾರ್ಯನಿರ್ವಹಿಸಿರುತ್ತಾರೆ. 2023ರಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಮರು ಆಯ್ಕೆಯಾಗಿ ಹಾಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಮಾನ್ಯರು ತಮ್ಮ ಕಾಲೇಜು ದಿನಗಳಲ್ಲಿ ಉತ್ತಮ ಅಥ್ಲೆಟಿಕ್ ಕ್ರೀಡಾಪಟುವಾಗಿ 100, 200 ಹಾಗೂ 400 ಮೀಟರ್ ಓಟದಲ್ಲಿ ಉತ್ತಮ ಸಾಧನೆ ಮಾಡಿರುತ್ತಾರೆ. ಕಂಠೀರವ ಕ್ರೀಡಾಂಗಣದಲ್ಲಿ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕಕ್ಕೆ ಭಾಜನರಾಗಿರುತ್ತಾರೆ. ಜೈಪುರದಲ್ಲಿ ನಡೆದ ರಾಷ್ಟ್ರೀಯ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ವಿಶ್ವವಿದ್ಯಾಲಯದ ಒಕ್ಕೂಟದ ಪರವಾಗಿ ಆಯ್ಕೆಯಾಗಿ ಭಾಗವಹಿಸಿರುತ್ತಾರೆ. 1980ರಲ್ಲಿ ಮಾಸ್ಕೋ ಒಲಿಂಪಿಕ್ಸ್ಗೆ ಆಯ್ಕೆಯಾಗಿದ್ದರೂ ಸಹ ಉನ್ನತ ಶಿಕ್ಷಣ PhD ಪದವಿಯನ್ನ ಪಡೆಯುವ ಸಲುವಾಗಿ ಕ್ರೀಡಾಕೂಟಕ್ಕೆ ಭಾಗವಹಿಸಲು ಸಾಧ್ಯವಾಗಿರುವುದಿಲ್ಲ. ಮಾನ್ಯರು ಉತ್ತಮ ಖೋಖೋ ಮತ್ತು ಕಬಡ್ಡಿ ಕ್ರೀಡಾಪಟುವಾಗಿ ಕ್ರೀಡೆಯಲ್ಲಿ ತಮ್ಮದೇ ಆದ ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜು ಹಾಗೂ ನರ್ಸಿಂಗ್ ಕಾಲೇಜು ಹೀಗೆ ಬೃಹತ್ ಶಿಕ್ಷಣ ಸಂಸ್ಥೆಯ ವಾರಸುದಾರರಾಗಿ, ಕಾರ್ಯದರ್ಶಿಯಾಗಿ, ರಾಷ್ಟ್ರೀಯ ಪಕ್ಷದ ಮುಂಚೂಣಿಯ ನಾಯಕರಾಗಿ, ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಸೇವೆ ಸಲ್ಲಿಸುತ್ತಿರುತ್ತಾರೆ. ಹೇಳಲು ಪದಗಳೇ ಸಾಲದು, ಬರೆಯಲು ಬರವಣಿಗೆಯೇ ಮುಗಿಯದು.
ಅಂದ ಹಾಗೆ ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ ಅವರೇ ಸರಿಸಾಟಿ. ಎಲ್ಲರೊಳಗೊಂದಾಗಿ ಬದುಕುತ್ತಿರುವ ನಾಡಿನ ಅತ್ಯಮೂಲ್ಯವಾದ ರತ್ನ ಅಜಾತ ಶತ್ರುವಿನ ಜನ್ಮದಿನದ ಖುಷಿಯಲ್ಲಿ ನಾವೆಲ್ಲರೂ ಆತ್ಮೀಯತೆಯ ಅನಂತತೆಯ ಶುಭಾಶಯಗಳನ್ನು ನಾಯಕನಿಗೆ ಹೃದಯ ಸ್ಪರ್ಶಿ ನಮನಗಳನ್ನು ಅರ್ಪಿಸೋಣ. Thank you. ಅಮ್ಮ ಸೈಡ್ ಇಲ್ಲಾಡ ಮರಿ ಇಲ್ಲಾಡಪ್ಪ